ಹಾಯ್ ಫ್ರೆಂಡ್ಸ್, ಇವತ್ತು ನಾವೊಂದು ಸಿಂಪಲ್ಲಾಗಿ ಈಸಿಯಾಗಿರುವ ಕ್ರೋಶಾ ಕುಚ್ಚು ಡಿಸೈನ್ ಹಾಕುವ 6 ಎಳೆಯ ಸಿಲ್ಕ್ ಥ್ರೆಡ್ ತೆಗೆದುಕೊಂಡು ಅದಕ್ಕೆ ನಾಟ್ ಹಾಕಿ ಸೀರೆಯ ಬ್ಯಾಕ್ ಸೈಡಲ್ಲಿ ಬರುವಾಗೆ ನಾಟ್ ಇಟ್ಕೊಂಡು ಒಂದು ಚೈನ್ ಸ್ಟಿಚ್ ಹಾಕುವ. ಇದೀಗ ಇಲ್ಲಿಗೆ ಫಿಕ್ಸ್ ಆಯಿತು. ಇನ್ನು 2 ಚೈನ್ ಸ್ಟಿಚ್ ಹಾಕುವ. 1 2. ಈಗ ಒಂದು ಡಬಲ್ ಕ್ರೋಶೆ ಮಾಡುವ. ಸೂಜಿ ಮೇಲೆ ಒಂದು ಸತಿ ದಾರ ತೆಗೆದುಕೊಂಡು ಅದರ ಪಕ್ಕದಲ್ಲಿ ಚುಚ್ಚುವ. ಈಗ ಇಲ್ಲಿ ಒಟ್ಟಿಗೆ 3 ಲೂಪ್ ಇದೆ. ಈಗ 2ರಲ್ಲಿ ಒಂದು ಸತಿ, 2ರಲ್ಲಿ ಒಂದು ಸತಿ. ಇನ್ನೀಗ 3 ಚೈನ್ ಸ್ಟಿಚ್ ಹಾಕಿ ಒಂದು ಪೀಕೋ ಮಾಡೋಣ. ಪೀಕೋ ಅಂದರೆ ಈ 3 ಚೈನ್ ಸ್ಟಿಚ್ ಇದೆ ಅಲ್ಲ, ಇದನ್ನು ಈ ಡಬಲ್ ಕ್ರೋಶದ ಮಿಡಲಲ್ಲಿ ಹಾಕುವ. ಈಗ ಇಲ್ಲಿ 2 ಲೂಪ್ ಇದೆ ಅಲ್ಲ, 2 ಲೂಪನ್ನು ಒಂದು ಮಾಡುವ. ಪೀಕೋ ಮಾಡೋದಂದರೆ ಇಲ್ಲಿ ಒಂದು ಚೈನ್ ಸ್ಟಿಚ್ ಹಾಕಿ ಕಂಬ ಮಾಡಿದ್ವಿ, ಅದರ ಪಕ್ಕ ಡಬಲ್ ಕ್ರೋಶೆ ಹಾಕಿದ್ವಿ, ಅದೆರಡರ ಮಿಡ್ಡಲ್ಲಿನ ಗ್ಯಾಪಲ್ಲಿ ಹಾಕಿದ್ದು. ಇನ್ನೊಂದು ಸತಿ ತೋರಿಸ್ತೀನಿ. ಸೂಜಿ ಮೇಲೆ ಒಂದು ಸತಿ ದಾರ ತೆಗೆದುಕೊಂಡು ಈ ವರ್ಕಿನ ಪಕ್ಕದಲ್ಲೇ ಚುಚ್ಚಿಕೊಳ್ಬೇಕು. ಇನ್ನೊಂದು ಡಬಲ್ ಕ್ರೋಶೆ ಮಾಡುವ. 2ರಲ್ಲಿ ಒಂದು ಸತಿ, 2ರಲ್ಲಿ ಒಂದು ಸತಿ. ಇನ್ನು 3 ಚೈನ್ ಸ್ಟಿಚ್ ಹಾಕಿ ಒಂದು ಪೀಕೋ ಸ್ಟಿಚ್ ಹಾಕುವ. 1 2 3. ಈಗ ಈ ಮಿಡಲ್ ಇದು ಗ್ಯಾಪ್ ಇದೆ ಅಲ್ಲ, ಈ 2 ಚೈನ್ ಸ್ಟಿಚ್ ಇದು ಕಂಬಗಳ ಮಧ್ಯದಲ್ಲಿ ಈ ಗ್ಯಾಪ್ ಇದೆ ಅಲ್ಲ, ಇದರ ಒಳಗಡೆ ಹಾಕಬೇಕು. ಸೀರೆ ಪೂರ್ತಿ ಇದೇ ರೀತಿ ಪೀಕೋ ಸ್ಟಿಚ್ ಹಾಕ್ಕೊಂಡು ಹೋಗಬೇಕು. ಡಬಲ್ ಕ್ರೋಶೆ ಹಾಕಿ ಪೀಕೋ ಸ್ಟಿಚ್ ಹಾಕೋದು. ತುಂಬ ಸುಲಭವಾದ ಡಿಸೈನ್, ಬಿಗಿನರ್ಸ್ ಕೂಡ ಹಾಕ್ಬೋದು. ಒಂದು ಸತಿ ಸೂಜಿ ಮೇಲೆ ದಾರ ತೆಗೆದುಕೊಂಡು ಇದು ಇಲ್ಲಿಗೆ ಬರ್ತದೆ, ಎಲ್ಲಿ ಬರ್ತದೆ ನೋಡಿಕೊಂಡು ಚುಚ್ಚಿ ಈಗ ಇಲ್ಲಿ 3 ಲೂಪ್ ಇದೆ. 2ರಲ್ಲಿ ಒಂದು ಸತಿ, 2ರಲ್ಲಿ ಒಂದು ಸತಿ. ಇನ್ನು 3 ಚೈನ್ ಸ್ಟಿಚ್ಚು ಹಾಕಿ 1 2 3. ಈ 2 ಕಂಬಗಳ ಗ್ಯಾಪಲ್ಲಿ ಒಂದು ಪೀಕೋ ಸ್ಟಿಚ್. ಇದು ಎಲ್ಲ ವರ್ಕ್ ಆದಾಗ ತುಂಬ ಚೆಂದ ಕಾಣ್ತದೆ ನೋಡಲಿಕ್ಕೆ. ಈ ರೀತಿ ಇನ್ನೊಂದು ಸತಿ ಸೂಜಿ ಮೇಲೆ ದಾರ ತೆಗೆದುಕೊಂಡು ಅದರ ಪಕ್ಕದಲ್ಲಿ ಚುಚ್ಚಿಕೊಂಡು 2ರಲ್ಲಿ ಒಂದು ಸತಿ. ಈಗ 2ರಲ್ಲಿ ಒಂದು ಸತಿ, 2ರಲ್ಲಿ ಒಂದು ಸತಿ. ಈಗ ಪೀಕೋ ಸ್ಟಿಚ್, 3 ಚೈನ್ ಸ್ಟಿಚ್ಚು. ಇದು ನಾನೇನು ಮಾಡ್ತೀನಿ ಅಂದರೆ 10 ಪೀಕೋ ಆಗುವಾಗ ಒಂದೊಂದು ಶುಗರ್ ಬೀಡನ್ನು ಹಾಕೋತೀನಿ. ಇದು ನಾನೀಗ ಇದೊಂದೇ ಕಲರಲ್ಲಿ ಮಾಡ್ತೀನಿ. ಇನ್ನೊಂದು ಸತಿ ತುಂಬ ಸುಲಭ ಇದೆ ಈ ಡಿಸೈನು. ಡಬಲ್ ಸ್ಟಿಚ್ ಮತ್ತು ಪೀಕೋ ಸ್ಟಿಚ್ಚಲ್ಲೇ ಪೂರ್ತಿ ಡಿಸೈನ್ ಮುಗಿದೋಗ್ತದೆ. ತುಂಬ ಸುಲಭವಾಗಿ ಮಾಡಲಿಕ್ಕಾಗ್ತದೆ.
ಫಸ್ಟಿಗೆ ಸ್ವಲ್ಪ ಕನ್ಫ್ಯೂಷನ್ ಆದಾಗೆ ಆಗ್ತದೆ, ಆದರೆ ಇನ್ನೊಂದು 2 ಸತಿ ನೋಡಿದರೆ ವಿಡಿಯೋವನ್ನು ಸರಿಯಾಗಿ ಗೊತ್ತಾಗ್ತದೆ. 1 2 3 4 5 6 ಆಯಿತು. ಇನ್ನೊಂದು 4 ಮಾಡಿ ನಾನು ಅದಕ್ಕೆ ಬೀಡ್ ಹೇಗೆ ಹಾಕೋದು ಅಂತ ತೋರಿಸ್ತೀನಿ. ತುಂಬ ಹತ್ತಿರದಲ್ಲೇ ಡಬಲ್ ಕ್ರೋಶೆ ಮಾಡಿಕೊಂಡು ಹೋಗಬೇಕು. ಒಂದು 2 3. ಈಗ ಒಂದು ಪೀಕು, ಎರಡು ಲೂಪನ್ನು ಒಟ್ಟು ಮಾಡೋದು. ಇವಾಗ ನಾನು 10ನೆಯ ಪೀಕೋ ಸ್ಟಿಚ್ಚಲ್ಲಿದ್ದೇನೆ. 3 ಚೈನ್ ಸ್ಟಿಚ್ ಹಾಕಿ ಒಂದು ಪೀಕೋ ಮಾಡುವ. ಈಗ ಒಂದು ಬೀಡ್ಸನ್ನು ಇದಕ್ಕೆ ಆ್ಯಡ್ ಮಾಡುವ. ಈ ರೀತಿಯಲ್ಲಿ ಬೀಡ್ಸ್ ತೆಗೆದುಕೊಂಡು ಇದರ ಒಳಗೆ ಇನ್ಸರ್ಟ್ ಮಾಡಿ ಸೂಜಿ ಮೇಲೆ ದಾರ ತೆಗೆದುಕೊಂಡು ಇದಿಲ್ಲಿ ಅದರ ಪಕ್ಕದಲ್ಲೇ ಬರ್ತದೆ, ಪಕ್ಕಕ್ಕೆ ಹಾಕಿ ಡಬಲ್ ಕ್ರೋಶೆ ಮಾಡಿ ಇನ್ನೊಂದು ಸತಿ ಪೀಕೋ. ಇದು ಪೂರ್ತಿ ಸೀರೆ ಫುಲ್ ಇದೇ ರೀತಿಯಲ್ಲಿ ವರ್ಕ್ ಬರ್ತದೆ. ಒಂದು 2 ಗಂಟೆ ಒಳಗೆ ಒಂದು ಸೀರೆ ವರ್ಕ್ ಮಾಡಿ ಮುಗಿಸ್ಬೋದು ನಾವು. ಪುನಃ ಪೀಕೋ, ಈ ರೀತಿಯಲ್ಲಿ ಬೀಡ್ ಹಾಕಿದ ಮೇಲೆ ಕಾಣ್ತದೆ. ಅದು ಮಿಡಲಲ್ಲಿ ಒಂದು ಚೂರು ಲುಕ್ ಚೇಂಜ್ ಕಾಣಲಿ ಅನ್ನೋ ಕಾರಣಕ್ಕೋಸ್ಕರ ನಾವು ಬೀಡ್ ಹಾಕೋದು. ಬೀಡು ಇಷ್ಟ ಇಲ್ಲದವರು ಹಾಕೋದು ಬೇಡ. ಬೀಡ್ ಇಷ್ಟ ಇಲ್ಲದೇ ಇದ್ದರೆ ಬೀಡನ್ನು ಸ್ಕಿಪ್ ಮಾಡಿ ಹಾಗೆ ಡಬಲ್ ಕ್ರೋಶೆ ಹಾಕ್ತಾ ಹೋಗ್ಬೋದು. ನಾನದು ಮಿಡಲಲ್ಲಿ ಒಂಚೂರು ಇರಲಿ ಅಂತ ಸೀರೆಯಲ್ಲಿ ಅಲ್ಲಲ್ಲೇ ಜರಿ ನೂಲಿದೆ ಅಲ್ಲ, ಆ ಜರಿ ನೂಲಿಗೆ ಕಾಂಟ್ರಾಸ್ಟಾಗಿ ಕಾಣಲಿ ಅನ್ನೋ ಕಾರಣಕ್ಕೋಸ್ಕರ 10 ಪೀಕೋ ಸ್ಟಿಚ್ಚಿಗೆ 10 ಪೀಕೋ ಸ್ಟಿಚ್ಚಿಗೆ ಒಂದು ಶುಗರ್ ಬೀಡಿನಾಗೆ ಹಾಕ್ತಾ ಇರೋದು. ಈ ಡಿಸೈನನ್ನು ನಾನು ಕೂಡ ಫಸ್ಟ್ ಟೈಮೇ ಮಾಡಿ ಕಲಿತಾ ಇರೋದು. ನನಗೆ ಪೀಕೋ ಸ್ಟಿಚ್ ಅಂದರೆ ತುಂಬ ಖುಷಿ ಆಗ್ತದೆ, ಪೀಕೋ ಸ್ಟಿಚ್ ನೋಡಲಿಕ್ಕೆ. ಅದಕ್ಕೋಸ್ಕರ ಪೀಕೋ ಸ್ಟಿಚ್ಚಲ್ಲೇ ಒಂದು ಡಿಸೈನ್ ಮಾಡುವ ಅಂತ ಅಂದ್ಕೊಂಡು ಮಾಡ್ತಾ ಇರೋದು. ಇವಾಗ ಇಲ್ಲಿ 8 ಆಗಿದೆ ಪೀಕೋ. ಇನ್ನೆರಡು ಪೀಕೋ ಮಾಡಿ ಇನ್ನೊಂದು ಸತಿ ಶುಗರ್ ಬೀಡು ಹಾಕಲಿಕ್ಕಿದೆ. ಪೂರ್ತಿ ಸೀರೆ ಇದೇ ರೀತಿ ವರ್ಕ್ ಮಾಡಿಕೊಂಡು ಹೋದರೆ ಆಯಿತು. ಅದು ಈ ರೀತಿಯಲ್ಲಿ ಒಂದು ಬೀಡ್ ಹಾಕಿದರೆ ಒಂದು ಚೂರು ಲುಕ್ಕು ಚೆಂದ ಕಾಣ್ತದೆ ಅನ್ನೋ ಕಾರಣಕ್ಕೋಸ್ಕರ ಅಲ್ಲಲ್ಲೇ ಶುಗರ್ ಬೀಡು ನಾನು ಆ್ಯಡ್ ಮಾಡ್ತಾ ಇರೋದು. ಸೂಜಿ ಮೇಲೆ ದಾರ ತೆಗೆದುಕೊಂಡು ಒಂದು ಡಬಲ್ ಕ್ರೋಶೆ ಮಾಡೋಣ. ಎರಡರಲ್ಲಿ ಒಂದು ಸತಿ, ಎರಡರಲ್ಲಿ ಒಂದು ಸತಿ. ಇನ್ನಿವಾಗ 3 ಚೈನ್ ಸ್ಟಿಚ್, 1 2 3. ಇವಾಗ ಒಂದು ಪೀಕೋ,
ಇದೆರಡರ ಗ್ಯಾಪಿನಲ್ಲಿ ಹಾಕಿದರೆ ಇದು ಲಾಸ್ಟ್ ಡಬಲ್ ಕ್ರೋಶೆ. ಎರಡರಲ್ಲಿ ಒಂದು ಸತಿ, ಎರಡರಲ್ಲಿ ಒಂದು ಸತಿ, ಇನ್ನೊಂದು ಪೀಕೋ. ಈಗ ಇಲ್ಲಿಗೆ 10 ಪೀಕೋ ಆಯಿತು. ಇನ್ನೊಂದು ಗೋಲ್ಡನ್ ಕಲರಿದು ಬೀಡನ್ನು ಆ್ಯಡ್ ಮಾಡುವ. ಸೂಜಿ ಒಳಗಡೆ ಬೀಡ್ ತೆಗೆದುಕೊಂಡು ಅದನ್ನು ದಾರದ ಒಳಗೆ ಪೋಣಿಸ್ಕೊಳ್ಕೋಬೇಕು ನಾವು. ಸೂಜಿ ಒಳಗೆ ಗೋಲ್ಡನ್ ಕಲರ್ ಬೀಡು ತೆಗೆದುಕೊಂಡು ಅದನ್ನು ಈ ರೀತಿ ದಾರವನ್ನು ಸೂಜಿ ಒಳಗಡೆ ಹಾಕಿಕೊಂಡು ಬೀಡನ್ನು ಈ ರೀತಿ ಪುಲ್ ಮಾಡಿದರೆ ಇದರೊಳಗೆ ಬರ್ತದೆ. ಇನ್ನು ಇದರ ಮೇಲೆ ಒಂದು ಸತಿ ದಾರ ತೆಗೆದುಕೊಂಡು ಇದು ಎಲ್ಲಿ ಬರ್ತದೆ ಅಂತ ನೋಡಿ ಅಲ್ಲಿ ಫಿಕ್ಸ್ ಮಾಡಿಕೊಳ್ಳುವ. ಇನ್ನು ರೆಗ್ಯುಲರ್ನಾಗೆ ಡಬಲ್ ಕ್ರೋಶೆ ಎರಡರಲ್ಲಿ ಒಂದು ಸತಿ ಡಬಲ್ ಕ್ರೋಶೆ ಮಾಡಿಬಿಟ್ಟು ಪುನಃ ಪೀಕೋ ಸ್ಟಿಚ್. ಒಂದು ಪೀಕೋಗೆ 3 ಚೈನ್ ಸ್ಟಿಚ್ ಹಾಕಿ ಇದೆರಡರ ಮಿಡಲಿನಲ್ಲಿ ಹಾಕಿ ತೆಗೆಯೋದು ಈ ರೀತಿಯಲ್ಲಿ. ಈಗ ಇಲ್ಲಿ 2 ಲೂಪ್ ಇದೆ, ಎರಡನ್ನು ಒಂದು ಮಾಡಿದರೆ ಆಯಿತು.